ನಮಸ್ಕಾರ ರೀಪ್ಪ ಎಲ್ಲರಿಗೂ. ಮೈಸೂರದಾಗ ಒಂದು ದುರ್ಘಟನೆ ಆತ. ಭಾಳ ಮಂದಿ ಕೇಳಲ್ಲ ಕಾಕ ಯಾಕೆ ಹೇಳುವಲ್ಲಿ ಅಂಥೇಳಿ. ಕಾಕ ಸರಿಯಾದ ಮಾಹಿತಿ ಸಿಕ್ಕ ನಂತರ ಹೇಳ್ತಾನೆ. ಒಬ್ಬ ಯುವಕ ಒಂದು ಪೋಸ್ಟ್ ಮಾಡ್ತಾನೆ, 3 ಹೆಸರಲ್ಲೇ 3 ವ್ಯಕ್ತಿಗಳ ಹೆಸರಲ್ಲೇ ಪೋಸ್ಟ್ ಮಾಡಿ ಅಲ್ಲಿ ಕೆಲವು ಧಾರ್ಮಿಕ ವರ್ಡ್ಗಳನ್ನು ಬರಿತಾನೆ. ಆ ಪೋಸ್ಟ್ ಅವನು ಸ್ವಂತ ಮಾಡ್ಯಾನೋ ಏನು ಯಾರೋ ಕಳಿಸಿದ್ದ ಫಾರ್ವರ್ಡ್ ಮಾಡ್ಯಾನೋ ಏನು ಯಾರೋ ಕಳಿಸಿದ್ದ ಅದನ್ನು ಶೇರ್ ಮಾಡ್ಯಾನೋ ಅದು ತನಿಖೆ ಆಗಬೇಕಿನ್ನು. ಆ ಯುವಕ ಅದರಲ್ಲಿ ಅಪರಾಧಿ ಅದಾನೆ. ಆ ಅಪರಾಧಿ ಅದಾನ ಅಂದ ತಕ್ಷಣ ಯಾವ ಅಲ್ಲಿ ಒಂದು ಕೋಮಿನ ಗುಂಪು ಹೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುವಾಗ ತಕ್ಷಣ ಪ್ರಕರಣ ದಾಖಲು ಮಾಡಿ ಅವನು ಅರೆಸ್ಟ್ ಮಾಡ್ತಿದ್ರಂದ್ರೆ ಇದೆಲ್ಲ ಘಟನೆನ ಆಗ್ತಿರ್ಕಿಲ್ಲ. ಅಲ್ಲಿ ವಿಳಂಬ ಧೋರಣೆ ಆಗೈತಿ. ಮಧ್ಯಾಹ್ನ ಸಾಯಂಕಾಲವರೆಗೆ ಕಾದಾರ ಆ ಸಾಯಂಕಾಲವರೆಗೆ ಏನು ಟೈಮ್ ಸಿಕ್ತು ರೊಚ್ಚಿಗೆದ್ದಿತ್ತು ಜನ. ಅಲ್ಲಿ ರೊಚ್ಚಿಗೆದ್ದಂಥ ಜನ ಕಲ್ಲು ತೂರಾಟ ಮಾಡ್ಯಾರ. ಎಲ್ಲ ಪ್ರತಿಯೊಂದು ಈಗಿನ ಕಾಲದಾಗ ಯಾವ ಕಲ್ಲು ಒಗದಾನ, ಯಾವಾಗ ಒಗದಾನ, ಇವ ಒಗದಾನ ಅನ್ನೋದೆಲ್ಲ ಪಾರದರ್ಶಕ ತೋರಿಸ್ತೈತ್ರಿ. ಅಲ್ಲಿ ಯಾರನ್ನು ಮುಚ್ಚುಮರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕೋಮಿನ ಒಗದ ಇವು ಒಗದ, ಆ ಕೋಮಿನ ಒಗದ ಇವು ಒಗದ ಅಂಥೇಳಿ ಏನೂ ಸುಳ್ಳು ಆಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸತ್ಯಾಂಶ ಹೊರಗೆ ಬೀಳೋದನ. ಅಲ್ಲಿ ಅಮಾಯಕರು ಕಲ್ಲು ಒಗದರು. ಅಮಾಯಕರು ಕಲ್ಲು ಯಾಕೆ ಒಗಿತಾರ್ರಿ? ಅವ್ರಿಗೇನು ಸೊಕ್ಕ ಬಂದೈತಿ ಕಲ್ಲು ಯಾಕೆ? ಒಂದು ಪೊಲೀಸ್ ಆಸ್ತಿ ಪಾಸ್ತಿ, ಸರ್ಕಾರಿ ಆಸ್ತಿ ಪಾಸ್ತಿ, ಪೊಲೀಸರ ರಕ್ಷಣೆಗಿರುವವರು. ಆ ಪೊಲೀಸರ ರಕ್ಷಣೆ ಇರುವಾಗ ಆ ಪೊಲೀಸರ ಜೊತೆ ಸಂಯಮ ರೀತಿಯಿಂದ ಅವನನ್ನು ಬಂಧಿಸ್ರಿ ಅಂತೇಳಿ ವಿನಂತಿ ಮಾಡೋದು ಬಿಟ್ಟು ಕಲ್ಲು ಒಗಿತೀರಿ, ಗುಂಡಾಗಿರಿ ಮಾಡ್ತೀರಿ, ರೌಡಿಸಮ್ ಮಾಡ್ತೀರಿ. ಈಗ ಆ ಅಮಾಯಕರಂತೇನು ನೀವು ಹೇಳಾಕತ್ತಿರಲ್ಲ, ಈಗ ಅವ್ರು ಜೈಲಿಗೆ ಬಿದ್ದಾರ. CCTV ಕಾಣ್ತೈತ್ರಿ ಯಾರ್ಯಾರು ಜೈಲಿಗೆ ಬೀಳವ್ರ, ಯಾರ್ಯಾರಿಗೆ ಇನ್ನೂ ಬೀಳಾವ್ರದಿರಿ, ಇನ್ನೂ ಎಷ್ಟು ಮಂದಿ ಕಲ್ಲು ಒಗದೇರಿ, ಏನು ಒಗದೇರಿ ಅಂತೇಳಿ. ಅದರಲ್ಲಿ ಒಬ್ಬ ಪ್ರಚೋದನಾತ್ಮಕ ಭಾಷಣ ಮಾಡ್ತಾನೆ. ಏನು ಅವಶ್ಯಕತೆ ಇತ್ತು ಪ್ರಚೋದನಾ ಭಾಷಣ ಮಾಡೋಕ್ಕೆ? ಆ ಪ್ರಚೋದನಾ ಭಾಷಣ ಮಾಡೋದು ಅವಶ್ಯಕತೆ ಇತ್ತನ್ರಿ ಅಲ್ಲಿ? ಆ ಒಂದು ಪ್ರಚೋದನಾ ಭಾಷಣದಿಂದ ಅವಂಗೇನಾಗೋದಿಲ್ಲ, ಅಮಾಯಕರನ್ನ ಹಿಡಿದು ಒಳಗೆ ಹಾಕ್ತಾರೆ, ಕೇಸ್ಗಳಾಗ್ತಾವೆ. ನಾಳೆ ಅವ್ರು ಯಾವುದೋ ಒಂದು ನೌಕರಿ ಬರ್ಬೇಕಾದ್ರೆ ಪೊಲೀಸ್ ವೆರಿಫಿಕೇಷನ್ದಾಗ ಈ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಅಂದ್ರೆ ಅವನು ರಿಮಾರ್ಕ್ ಮಾಡ್ತಾರೆ. ಇದನ್ನು ವಿಚಾರ ಮಾಡ್ಬೇಕು. ತಂದೆ ತಾಯಿ ತಮ್ಮ ಮಕ್ಕಳನ್ನ ಹಿಡಿತನಾಗ ಇಟ್ಕೊ ಅಂತೇಳಿ ಅನೇಕ ಬಾರಿ ಹೇಳೀನಿ, ಇಂಥ ಗಲಭೆದಲ್ಲಿ ಹೋಗಬಾಡ್ರಿ ಅಂತೇಳಿ. ಅದಕ್ಕೆ ಶಿಕ್ಷಣದ ಅವಶ್ಯಕತೆ ಐತಿ. ನೀವು ಧರ್ಮದ ಜೊತೆ ಶಿಕ್ಷಣ ಕಲೀರಿ. ನೀವು ಶಿಕ್ಷಣ ಕಲೀಲಿಲ್ಲ ಅಂದ್ರೆ ಇಂಥವೆಲ್ಲ ದೊಂಬಿ ಗಲಾಟೆಯಲ್ಲಿ ನೀವು ಭಾಗಿಯಾಗ್ತೀರಿ. ಇದನ್ನು ಪಾಲಕರು ವಿಚಾರ ಮಾಡ್ಬೇಕು. ಅಲ್ಲಿ ಹೋಗಿ ಹೆಣ್ಮಕ್ಳು ಹೋಗಿ ಅಳ್ಕೋತ ಕೂತ್ರೆ ಜೈಲು ಮುಂದೆ ನಮ್ಮ ಹುಡುಗರನ್ನ ಬಿಡ್ರಿ ಅಂದ್ರೆ ಬಿಡಂಗಿಲ್ಲ. ಕಾನೂನದಲ್ಲಿ ಪಾರದರ್ಶಕ CCTV ಅದಾವೆ, ಎಲ್ಲ ಡಿಸ್ಪ್ಲೇ ಮಾಡಿ ನೋಡಕತ್ತಾರ, ದೊಡ್ಡ ದೊಡ್ಡ ಇದನ್ನು ಮಾಡಿ. ಅದರಾಗ ಯಾರ್ದಾರ ಅವ್ರನ್ನ ಬಂಧಿಸುವುದು ಪೊಲೀಸರ ಕರ್ತವ್ಯ. ರಾಜಕಾರಣಿಗಳು ಒಂದು ಪಕ್ಷದವರು ಹಿಂಗೆ ಮಾತಾಡ್ತಾರೆ, ಒಂದು ಪಕ್ಷದವರು ಹಂಗೆ ಮಾತಾಡ್ತಾರೆ. ಅವ್ರಿಗೆ ಬೇಕು, ಇವರು ಅವ್ರಿಗೆ ಬೇಡ. ಆಡಳಿತ ಪಕ್ಷ ವಿರೋಧ ಪಕ್ಷದ ಆರೋಪ ಪ್ರತ್ಯಾರೋಪಗಳು ಅವು ಯಥಾಸ್ಥಿತಿ ಎಲ್ಲರಲ್ಲಿಯೂ ನಡೆಯುವುದು, ಎಲ್ಲ ರಾಜ್ಯದಲ್ಲಿ ನಡೆಯುವುದು. ಆದರೆ ಮೈಸೂರು ಘಟನೆ ಆಗಬಾರ್ದಾಗಿತ್ತು. ಮೈಸೂರು ಸಂಸ್ಥಾನ ಶಾಂತ, ಭಾಳ ಒಳ್ಳೆಯ ಜಿಲ್ಲೆ, ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ನಗರ, ಅಲ್ಲಿ ರೇಷ್ಮೆಯ ನಗರ, ಅಲ್ಲಿ ಮಹಾರಾಜರ ನಗರ. ಎಷ್ಟೊಂದು ಶಾಂತ ರೀತಿಯ ಮೈಸೂರಿಗೆ ಇದೊಂದು ಕಪ್ಪು ಚುಕ್ಕೆ ತಂದು ಕೊಟ್ಟವರಿಗೆ ತಕ್ಷಣ ಕಠಿಣ ಶಿಕ್ಷೆಯಾಗಬೇಕು. ಯಾರು ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿದರು ಅವನು ಒದ್ದು ಒಳಗೆ ಹಾಕ್ರಿ. ಅದಕ್ಕೆ ಪ್ರಚೋದನೆ ಯಾರು ಕೊಟ್ಟರು ಅವ್ರನ್ನೂ ಒದ್ದು ಒಳಗೆ ಹಾಕ್ರಿ. ಅದನ್ನು ಭಾಳ ವೈಭವೀಕರಣ ಮಾಡಿ ರೂಪಿ ಯಾರೇನು ಮಾತಾಡಕತ್ತಾರಲ್ಲ, ಮಾತಾಡಿ ಬೆಂಕಿ ಹಚ್ಚು ಕೆಲಸ, ಅವ್ರನ್ನೂ ಒದ್ದು ಒಳಗೆ ಹಾಕ್ರಿ. ನಿಜಾಂಶ ಸತ್ಯಾಂಶ ಯಾವುದೇ ಕೋಮಿಣವಿರಲಿ ಅವಂಗೆ ಕಠಿಣ ಶಿಕ್ಷೆ ಕೊಡಿಸೋದು ಕರ್ತವ್ಯ ಪೊಲೀಸರದು. ರಾಜಕಾರಣಿಗಳೇ ನೀವು ಹಸ್ತಕ್ಷೇಪ ಮಾಡೋಕೆ ಹೋಗ್ಬೇಡ್ರಿ. ಶಾಸಕರೇ ನೀವು ಫೋನ್ ಮಾಡಿ ಹೇಳಕ್ಕೆ ಹೋಗ್ಬೇಡ್ರಿ. ಪೊಲೀಸರಿಗೆ ನಿರ್ಭೀಡಿಯಾಗಿ ಫ್ರೀ ಬಿಟ್ಟುಬಿಡ್ರಿ. ಅವ್ರು ಯಾವ ಕಾಯ್ದೆ ಅದಾವ, ಯಾರ ಆಧಾರತರಾಗ ಗಲಭೆಯಲ್ಲಿ ಪಾರದರ್ಶಕವಾಗಿ ಹಿಡಿದು ಒದ್ದು ಒಳಗೆ ಹಾಕ್ತಾರೆ. ಹಿಂಗೆ ಒದ್ದು ಒಳಗೆ ಹಾಕಲಿ ಅಂದ್ರೆ ನೀವು ಹಸ್ತಕ್ಷೇಪ ಮಾಡಿದರೆ ಮತ್ತು ಗಲಭೆ ಮಾಡುವಂಥ ಪ್ರಚೋದನೆ ನೀವು ಕೊಟ್ಟಂಗೆ ಆಕೈತಿ. ಅದರ ಸಲುವಾಗಿ ಯಾವುದೇ ಗಲಭೆ ಎಲ್ಲಿಯೂ ಆದರೂ ರಾಜಕಾರಣಿಗಳು ದೂರಿರ್ರಿ, ಪೊಲೀಸರಿಗೆ ಮುಕ್ತ ಅವಕಾಶ ಕೊಡ್ರಿ. ಅವರು ಸರಿಯಾದ ಕ್ರಮ ತಗೋತಾರ. ಕಠಿಣ ಕ್ರಮ ತೊಗೊಂಡ ಮೇಲೆ ಮತ್ತೊಮ್ಮಿಂಥ ಗಲಭೆ ಆಗಕ್ಕೆ ಕೊಡಂಗಿಲ್ಲ. ನೀವೇನು ಮಾಡ್ತೀರಿ? ಫೋನ್ ಮಾಡಿ ಅವನ ಅಮ್ಮ ಅವಧಾನ ಬಿಡ್ರಿ, ಅವನ ಹೆಸರು ತೆಗೀರಿ, ಇವನ ಹೆಸರು ಹಾಕಿರಿ. ನೀವು ಇಂಥದ್ದು ಮಾಡ್ಕೋತ ಹೋದ್ರೆ ಶಾಂತಿಯ ವಾತಾವರಣ ನಿರ್ಮಾಣ ಆಗೋದಿಲ್ಲ, ಅಶಾಂತಿಯ ವಾತಾವರಣ ನಿರ್ಮಾಣ ಆಕೈತಿ.
ಅದಕ್ಕೆ ಮೈಸೂರು ಘಟನೆ ಒಂದು ಕಪ್ಪು ಚುಕ್ಕೆ. ಈ ಮೈಸೂರು ಘಟನೆ ಅಂಥ ಘಟನೆ ಮತ್ತೊಮ್ಮೆ ಎಲ್ಲಿಯೂ ಆಗಬಾರ್ದು. ಅದು ಪೊಲೀಸರು ನಿರ್ಬಿಡಿಯಾಗಿ ಬಿಟ್ಟು ಬಿಡ್ರಿ. ರಾಜಕಾರಣಿಗಳು ನೀವು ಕೈ ಹಾಕಬೇಡ್ರಿ. ವಿರೋಧ ಪಕ್ಷದವ್ರು ನೀವು ಬೆಂಕಿಗತೆ ಮಾತಾಡ್ಕೋತ ಮತ್ತು ಅದು ಉರಿಯುವ ಬೆಂಕಿಗೆ ತುಪ್ಪ ಮತ್ತು ಎಣ್ಣೆ ಸುರಿಯಾಕೆ ಹೋಗಬೇಡ್ರಿ. ನಿಮಗೂ ತಾಕೀತು ಮಾಡ್ತೀನಿ, ಆಡಳಿತ ಪಕ್ಷದವ್ರಿಗೂ ತಾಕೀತು ಮಾಡ್ತೀನಿ, ಪೊಲೀಸರಿಗೆ ಬಿಟ್ಟು ಬಿಡ್ರಿ. ಇಲ್ದಿದ್ರೆ ಹೊರಗಿನ ನಿಷ್ಠಾವಂತ IPS ಪೊಲೀಸರಿಗೆ ತನಿಖೆಗೆ ಅಲ್ಲಿ ನೇಮಸ್ರಿ. ನಿಜಾಂಶ ಗೊತ್ತಾದ ಮೇಲೆ ಯಾರ್ಯಾರನ್ನ ಒಳಗೆ ಹಾಕೋದು ಎಲ್ಲರನ್ನೂ ಒಳಗೆ ಹಾಕ್ರಿ. ಕಠಿಣ ಶಿಕ್ಷೆ ಆಗಲೇಬೇಕು. ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡೋದು, ರಕ್ಷಣೆಗಿರುವಂಥ ಪೊಲೀಸರ ಮೇಲೆ ಹಲ್ಲೆ ಮಾಡುವುದು, ಇದೆಂಥ ಅಪರಾಧ ರೀ? ಇದು ಅಪರಾಧ ಅಲ್ಲೇನ್ರಿ? ಇದು ಸೂಕ್ಷ್ಮ. ಇದನ್ನು ಗಂಭೀರವಾಗಿ ತೊಗೋಬೇಕು ಸರ್ಕಾರ, ಗೃಹ ಮಂತ್ರಿ. ಅಲ್ಲಿ ಮುಕ್ತ ವಾತಾವರಣ ಮಾಡಿ ಮುಕ್ತ ಅವಕಾಶಗಳನ್ನು ಆ ಪೊಲೀಸರಿಗೆ ಸ್ವಾಯತ್ತತೆ ಕೊಟ್ಟರೆ ಅದು ನಿಜಾಂಶ ಹೊರಗೆ ಬರ್ತೈತಿ. ಇಲ್ಲಿ ಯಾರು ನಮ್ಮವರು ಯಾರು ನಿಮ್ಮವರು ಅನ್ನೋ ಭೇದ ಭಾವ ತೆಗೆದು ಹಾಕ್ರಿ. ಖಡಕ ಜವಾರಿ ಕಾಕ ಹೇಳ್ತಾನ, ನಿರ್ಬಿಡಿಯಾಗಿ ಹೇಳ್ತಾನ, ನಿಷ್ಪಕ್ಷಪಾತವಾಗಿ ಹೇಳ್ತಾನ, ಸತ್ಯ ಹೇಳ್ತಾನ. ಆದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾರು ದೊಂಬಿ ಗಲಾಟೆಯಲ್ಲಿ ಭಾಗಿಯಾಗಿದ್ದೀರಿ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕೆನ್ನೋದು ಖಡಕ ಜವಾರಿ ಕಾಕನ ಇದು ಉದ್ದೇಶ. ಹಾಗಾದ್ರೆ ಯೂಟ್ಯೂಬ್ದಾಗ ಕನ್ನಡ ಜವಾರಿ, ಖಡಕ್ ಜವಾರಿ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಯಾರು ಕಟ್ ಮಾಡಿಸಿದ್ದು ಕರೆಂಟ್ ಇರ್ಲಿಲ್ವಲ್ಲ 3 ಗಂಟೆ ರಾತ್ರಿವರೆಗೂ? ಯಾಕೆ? ಫಸ್ಟ್ ಪ್ರತಾಪ್ ಸಿಂಹನ ಅರೆಸ್ಟ್ ಮಾಡಿ ಅವನಿಗೆ ನೀವು ಟ್ರೀಟ್ಮೆಂಟ್ ಕೊಟ್ರೆ ಚೆನ್ನಾಗಿ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬರ್ತದೆ. ಶಾಂತವಾಗಿದ್ದ ಮೈಸೂರಿಗೆ ಸುರೇಶ್ ಎಂಬವ ಬೆಂಕಿ ಹಾಕಿದ್ದಾನೆ. ಫೆಬ್ರವರಿ 10ರ ಸೋಮವಾರದಂದು ರಾತ್ರಿ ಆತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಚಿತ್ರವೊಂದು ಮೈಸೂರನ್ನೇ ಕುದಿಯುವಂತೆ ಮಾಡಿದೆ. ಉದಯಗಿರಿಯ ಸುರೇಶ್ ಎಂಬವ ದೆಹಲಿಯಲ್ಲಿ ಬಿಜೆಪಿ ಗೆದ್ದ ಸಂಭ್ರಮದಲ್ಲಿ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಕೇಜ್ರಿವಾಲ್ ಅವರನ್ನ ಅಸಭ್ಯವಾಗಿ ಚಡ್ಡಿಯಲ್ಲಿ ನಿಲ್ಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರವನ್ನ ಹಂಚಿಕೊಂಡಿದ್ದಾನೆ. ಕೇವಲ ಇಷ್ಟು ಮಾತ್ರ ಆತ ಮಾಡಿರುವುದಲ್ಲ, ಕೇಜ್ರಿವಾಲ್ ತೊಡೆಯಲ್ಲಿ ನಮಾಜ್ ಮಾಡುವ ವ್ಯಕ್ತಿಯ ಚಿತ್ರವನ್ನ ಬಿಡಿಸಿದ್ದಾನೆ. ಬುರ್ಕಾ ಹಾಕಿದ ಮಹಿಳೆ ಅಖಿಲೇಶ್ ಯಾದವ್ರ ತೊಡೆಯ ಮೇಲೆ ಇರುವಂತೆ ಚಿತ್ರ ಬಿಡಿಸಿದ್ದಾನೆ. ಅಲ್ಲದೆ ಅರಬ್ಬಿ ಅಕ್ಷರದಲ್ಲಿ ಸುಬ್ಹಾನಲ್ಲಾ, ಅಲ್ಹಮ್ದುಲಿಲ್ಲಾ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮಾಶಾ ಅಲ್ಲಾ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ, ಅಲ್ಲಾಹು ಇತ್ಯಾದಿ ಪದಗಳನ್ನ ಈ ಮೂವರ ಮೇಲೆ ಬರೆದಿದ್ದಾನೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿರುವಂತೆ ಉದಯಗಿರಿಯ ಮುಸ್ಲಿಮರು ಆಕ್ರೋಶಗೊಂಡಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಗುಂಪುಗೂಡಿದ್ದಾರೆ. ವ್ಯಕ್ತಿಯನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಲ್ಲಿಕಾ ಪೊಲೀಸರು ಸುರೇಶನನ್ನ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆದಿದೆ. ಘರ್ಷಣೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳಿಕ ಪೊಲೀಸರು ಆಶ್ರುವಾಯು ಪ್ರಯೋಗಿಸಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದೀಗ ಆ ಕಲ್ಲು ತೂರಾಟದ ಹಿಂದಿನ ಸತ್ಯವನ್ನ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಬಹಿರಂಗಪಡಿಸಿದ್ದಾರೆ. ಕಲ್ಲು ತೂರಾಟದ ಹಿಂದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಕೈವಾಡವಿದೆ. ಗಲಾಟೆ ಹಿಂದೆ ಬಿಜೆಪಿ ಆರ್ಎಸ್ಎಸ್ನ ಕಾರ್ಯಕರ್ತರಿದ್ದಾರೆ. ವೇಷ ಬದಲಾಯಿಸಿಕೊಂಡು ಅವರು ಕಲ್ಲು ತೂರಾಟ ನಡೆಸಿದ್ದಾರೆ. ಇದಕ್ಕಾಗಿ ಆರ್ಎಸ್ಎಸ್ನ 300 ಜನ ಮೈಸೂರಿಗೆ ಬಂದಿದ್ದಾರೆ ಎಂದು ಲಕ್ಷ್ಮಣ್ ಹೇಳಿದ್ದಾರೆ. ಮಾತ್ರ ಅಲ್ಲ, ರಾಹುಲ್ ಗಾಂಧಿಯನ್ನ ಅಸಭ್ಯವಾಗಿ ಚಿತ್ರಿಸಿದ ಸುರೇಶನ ಮೇಲೆ ದೂರು ದಾಖಲಿಸಿದ್ದಾರೆ. ಸುರೇಶನು ಪ್ರತಾಪ್ ಸಿಂಹರ ಬೆಂಬಲಿಗ, ಆರ್ಎಸ್ಎಸ್ನ ಕಾರ್ಯಕರ್ತ. ಪ್ರತಾಪ್ ಸಿಂಹರಿಗೇಕೆ ಮುಸ್ಲಿಮರ ಮೇಲೆ ಕೋಪ ಇದೆ? ಅವರೇನು ಹೊರದೇಶದವರ? ಅವರು ಇದೇ ಮಣ್ಣಿನ ಮಕ್ಕಳು ಎಂದು ಲಕ್ಷ್ಮಣ್ ಹೇಳಿದ್ದಾರೆ. ಜನಗಳಿಗೆ ನಿಜವಾಗ್ಲೂ ನಮ್ಮ ದೇಶದ ಬಗ್ಗೆ ಕಾಳಜಿ ಇದ್ರೆ, ಮನುಷ್ಯತ್ವದ ಬಗ್ಗೆ ಕಾಳಜಿ ಇದ್ರೆ ಈ ತರ ಒಂದು ಪೋಸ್ಟ್ ಹಾಕ್ತಾನ ಅವನು. 3 EDS ಅಂತ 3 ಬಹಳ ಪ್ರಮುಖವಾದ ಮುಖಂಡಗಳನ್ನ ಫೋಟೋ ಹಾಕ್ಬಿಟ್ಟು ಒಂದು ಪೋಸ್ಟ್ ಮಾಡಿ ಇದ್ರ ಮೇಲೆ ಅರೇಬಿಕ್ ಅಲ್ಲಿ ಎಲ್ಲ ಈ ಮುಸ್ಲಿಮ್ಸ್ ಧರ್ಮಗುರುಗಳ ವಿರುದ್ಧ ಅವಹೇಳನಕಾರಿಯಾದ ಪೋಸ್ಟ್ ಅನ್ನ ಹಾಕಿದ್ದಾನೆ. ಇದ್ರ ವಿಚಾರವಾಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ RSS ಕಾರ್ಯಕರ್ತರು ಒಳಗಡೆ ಸೇರ್ಕೊಂಡು ಮುಸ್ಲಿಂ ಸಮುದಾಯದ ಡ್ರೆಸ್ ನಲ್ಲಿ ಟೋಪಿ ಗಿಪಿ ಹಾಕೊಂಡ್ಬಂದು ಅವರೇ ಕಲ್ಲು ಹೊಡೆದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇವ್ರು ಮುಸ್ಲಿಂ ಕಲ್ಲು ಹೊಡೆದ್ರು ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ನೆನ್ನೆಯಿಂದ ಮಾಡ್ಬಿಟ್ರು. ಇವತ್ತು ADGP ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಯಾರ್ಯಾರು ಕಲ್ಲು ಹೊಡೆದವರು ಅವ್ರನ್ನ ತನಿಖೆ ತಂಡವನ್ನ ರಚನೆ ಮಾಡಿದ್ವಿ ಇವ್ರನ್ನ ಹಿಡಿಯಕ್ಕೆ ಅಂತಾನೆ. RSS ಕಾರ್ಯಕರ್ತರ ಅವನು ಹಿಡಿಯಪ್ಪ ಫಸ್ಟ್. ನಮ್ಮ ಮುಖಂಡಗಳು, ನಿಮ್ಮ ಮುಖಂಡಗಳ ವಿರುದ್ಧ ಈ ತರ ಪೋಸ್ಟರ್ ಹಾಕಿದ್ರೆ ಸುಮ್ಮನೆ ಇರ್ತಿದ್ರಾ? ಇದನ್ನ ನೀವು ಪ್ರಚೋದನೆ ಮಾಡಿ ಹಿಂದೂ ಮುಸ್ಲಿಮ್ಸ್ ಗಲಾಟೆ ತಗೊಂಡ್ಬಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತದಕ್ಕೆ ಉನ್ನಾರ ಮಾಡ್ತಾ ಇರುವಂತ ಒಂದು ವ್ಯವಸ್ಥೆ ಇದು ಬಿಜೆಪಿ RSS ದವ್ರದ್ದು. ಫಸ್ಟ್ ಪ್ರತಾಪ್ ಸಿಂಹನ ಅರೆಸ್ಟ್ ಮಾಡಿ ಅವನಿಗೆ ನೀವು ಟ್ರೀಟ್ಮೆಂಟ್ ಕೊಟ್ರೆ ಚೆನ್ನಾಗಿ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬರ್ತದೆ. ಈ ಪೋಸ್ಟರ್ ಹಾಕಿದ್ದವನು ಯಾವರವ? RSS ಕಾರ್ಯಕರ್ತ. ನೆಕ್ಸ್ಟ್ ಕಲ್ಯಾಣಗಿರಿನಲ್ಲಿ ಅವನು ಬಿಜೆಪಿ ಕಾರ್ಪೊರೇಷನ್ಗೆ ಬಿಜೆಪಿಯಿಂದ ಕಾರ್ಪೊರೇಟರ್ ಎಲೆಕ್ಷನ್ ನಿಂತ್ಕೊಳ್ಳಕ್ ಸಜ್ಜು ಮಾಡ್ಕೊಂಡವನ. ಅವನ್ನ ನೀವು ಅರೆಸ್ಟ್ ಮಾಡಿ ಅವನ್ನ ಒಳಗಡೆ ಹಾಕಿ ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನ ಹಿಂದೆ ಯಾರ್ಯಾರು ಇದಾರೆ ಅನ್ನುವಂಥದ್ದು ತೆಗಿಯೋದು ಬಿಟ್ಬಿಟ್ಟು
ನೀವು ಯಾರೋ ಕಲ್ಲು ಹೊಡೆದು ಇನ್ಯಾರೋ CCTV ಐತಿ, ಇನ್ಯಾರೋ ನಿನ್ನೆ ಕರೆಂಟ್ ಯಾಕೆ ಕಟ್ ಮಾಡಿಸಿದ್ರ? ಯಾರು ಕಟ್ ಮಾಡಿಸಿದ್ರು ಕರೆಂಟ್ ಇರ್ಲಿಲ್ವಲ್ಲ 3 ಗಂಟೆ ರಾತ್ರಿವರೆಗೂ? ಯಾಕೆ? ಆ ಸಮಯದಲ್ಲಿ ಯಾರು ಬಂದ್ರು? ಅವೆಲ್ಲ ಫೈಂಡ್ ಔಟ್ ಮಾಡಿ.